ಬ್ರಿಜೇಶ್ ಅವ್ರು ಏನೋ ಬರ್ತಾರ ಅಂತೇಳಿ ನೋಡೋಣ. ನೀವು ಅವ್ರೇ ನಂಗೆ ಕೇಳಿದ್ರೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಏನಾದರೂ ಚರ್ಚೆ ಆಗಿದೆ ಇಲ್ಲೇ ಬಿಜೆಪಿ ಈಗ ದಾವಣಗೆರೆ ದಕ್ಷಿಣ ತೆರವಾದ ಸ್ಥಾನಕ್ಕೆ ಮತ್ತು ಬಾಗಲಕೋಟೆ ಉಪಚುನಾವಣೆಗೆ ಬಂದಿದೆ. ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಿಸ್ಬೇಕಂತ ಗುರಿದೆ. ಈಗಾಗಲೇ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಮುಖಂಡರುಗಳು ಆಲೋಚನೆ ಮಾಡಿದ ಚರ್ಚೆಗಳು ಪ್ರಾರಂಭ ಆಗಿದೆ. ನನಗೆ ವಿಶ್ವಾಸ ಇದೆ ದಾವಣಗೆರೆ ದಕ್ಷಿಣದ ಅಭ್ಯರ್ಥಿನ ನಾವು ಮಾಧ್ಯಮದ ಮುಂದೆ ಹೇಳಲ್ಲ. ಮಲ್ಲಿಕಾರ್ಜುನ ಅವ್ರ ಜೊತೆ ಮಾತಾಡಿದ್ರಂತೆ ವಿಚಾರವಾಗಿ ಮನೆ ಹೋಗಿದ್ರಂತೆ ಬೆಂಗಳೂರಲ್ಲಿ ಆ ಥರ ಏನೋ ಸುದ್ದಿ ಹರಡಿದೆ ಸರ್. ನಾನು ನನ್ನ ತಾಯಿ ಎತ್ತ ತಾಯಿ ಮೇಲೆ ನಾನು ಭೇಟಿ ಮಾಡಿದ್ದು ಇವತ್ತಲ್ಲ ಎಂದು ಹಿರಿಯರು ನಮ್ಮ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಅಧ್ಯಕ್ಷರು ನಿಧನರಾದ ಅದಕ್ಕಿಂತ ಮುಂಚೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ ಸ್ಪರ್ಶದಲ್ಲಿ ನಾನು ಯಡಿಯೂರಪ್ಪ ರಾಘವೇಂದ್ರ ನೋಡ್ಕೊಂಡು ಮಾತಾಡ್ಸಿ ಬಂದು ಅದಾದ ನಂತರ ಯಜಮಾನರ ಬಗ್ಗೆ ಮಾತಾಡಕ್ಕೆ ಹೋಗಿದ್ರೆ ರಾಜಕೀಯ ಚರ್ಚೆ ಮಾಡಿಲ್ಲ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲುವು ಯಾವಾಗ ಎರಡು ಸ್ಪರ್ಶ ಹಾಸ್ಪಿಟಲ್ ಇದ್ದಾಗ ನಾನು ಸುಳ್ಳು ಹೇಳಲ್ಲ. ಧನ್ಯವಾದ ಸರ್. ಧನ್ಯವಾದ ಸರ್. ಈಗ ನಿಮ್ಮ ಕಡೆಯಿಂದ ಯಾರು ಸಹ ಈಗ ಅಭ್ಯರ್ಥಿಯಲ್ಲಿ ನಾನು ಬಹಿರಂಗವಾಗಿ ಹೇಳಲ್ಲ. ನಮ್ಮ ಪಕ್ಷದ ವರಿಷ್ಠರು ಈಗಾಗಲೇ ಚರ್ಚೆಗಳು ಶುರು ಮಾಡಿದ್ದಾರೆ. ಯಾರಿಗೆ ಕೊಡಬೇಕು ಅಂತ ಇದೆ, ಮೀಟಿಂಗ್ ಇದೆ. ಸಂಕ್ರಾಂತಿ ಅಂತಾರೆ. ಸಂಕ್ರಾಂತಿ ನಂತರ ಸೂಕ್ತವಾದ ಅಭ್ಯರ್ಥಿ ದಕ್ಷಿಣಕ್ಕೆ ಬರಲ್ಲ. ಅಭ್ಯರ್ಥಿ ಗೆಲುವಿಗೆ ಟೊಂಕ ಕಟ್ಟಿರ್ತೀನಿ. ಭಾರತೀಯ ಜನತಾ ಯಾರೇ ಅಭ್ಯರ್ಥಿ ಅವರು ಇಲ್ಲಿ ಯಾರಿಗೆ ಕೊಡಬೇಕಂತ ಪಕ್ಷ ನಿರ್ಣಯ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ಮುಖಂಡರು ನಿರ್ಣಯ ಮಾಡ್ತಾರೆ ಯಾರಿಗೆ ಕೊಡಬೇಕಂತ ಹೇಳಿ ಅವ್ರಿಗೆ ಗೊತ್ತಿದೆ. ಆಯ್ತಾ? ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾರು ಅತಿ ಹೆಚ್ಚು ಮತವನ್ನು ಪಡೆದ್ರು, ಏನಾಯ್ತು, ಎಲ್ಲವೂ ಮಾಹಿತಿ ಇದೆ. ನಾವು ಬಿಜೆಪಿ ಜೊತೆಗೆ ಇದೀವಿ. ಒಂದು ನಿಮಿಷ. ನಾವು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು ನಮ್ಮ ವಿಜಯೇಂದ್ರ ಯುವ ನಾಯಕ, ನಮ್ಮ ಜಿಲ್ಲಾ ಅಧ್ಯಕ್ಷ ರಾಜಶೇಖರ್ ನಾಗಪ್ಪ ಪಾರದರ್ಶಿ ಒಳ್ಳೆ ಕೆಲಸ ಮಾಡ್ತಾರೆ. ಪಕ್ಷದ ಜೊತೆಗಿದ್ದೀವಿ. ಪಕ್ಷ ನಿರ್ಣಯ ಮಾಡುತ್ತೆ. ನಾವು ಹೊರಗಡೆ ಇಲ್ಲ, ಪಕ್ಷದ ಜೊತೆಗಿದ್ದೀವಿ. ಸೂಕ್ತವಾದ ಅಭ್ಯರ್ಥಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯದ ಅಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಅಂಕ ಕಟ್ಟಿ ಮತದಾರರ ನಾಡಿ ಮಿಡಿತ ಗೊತ್ತಿ ಈ ಸರಿ ಆಯ್ಕೆ ಮಾಡ್ತಾರೆ. 100ಕ್ಕೆ 100 ಗೆಲ್ಲಿಸ್ತಾರೆ. ಧನ್ಯವಾದ.